ಕಾಣಿಸ್ತದೇನೋ? ಅಲ್ಲೋಡ ಅಲ್ಲಿ ಅವ್ನು ನೋಡಿ, ಅವನ್ನ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಕಷ್ಟಪಟ್ಟು ಹೇಳ್ಬೇಯಿಸ್ತಾ ಇರೋದು ಇವರು. ಅವ್ನು ಬೆಂಡ್ಬಿಟ್ಟು ಮಧ್ಯದಲ್ಲಿ ಅವನೇ ಮಾಡ್ತಾನೆ ಕೆಲಸ ತೋರಿಸ್ತಾನೆ. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹೆಂಗೆ ಓಹೋ ಭಾರಿ ಕೆಲಸ ಮಾಡ್ತಾರಪ್ಪ ಹುಡುಗರು. ಈ ಕಡೆ ಬರೋ. ನಮಸ್ಕಾರ ಸ್ನೇಹಿತರೆ, ವೆರಿ ಗುಡ್ ಈವ್ನಿಂಗ್. ನೋಡಿ ನಮ್ಮೂರಲ್ಲಿ ನಾವೆಲ್ಲ ಹಳ್ಳ ಬೇಯಿಸ್ತಾ ಇದ್ದೀವಿ. ಇವರು ನಮ್ಮ ಅಜ್ಜಿ ನೋಡಿ, ಫಸ್ಟು ಹಳ್ಳನ್ನ ಬಾಣಲಿಗೆ ಕರ್ಕೊಂಡು ಆಮೇಲೆ ಮಿಲ್ಲಲ್ಲಿ ರುಬ್ಬಿಸ್ಕೊಂಡು ಈ ಕಡೆ ಒಲೆ ಉಡೋರೆ, ಒಲೆಯಲ್ಲಿ ಬೇಯಿಸ್ತಾ ಇರದೆ. ಏನು ಕೆಲಸ ಮಾಡಿದ್ರೆ ಲಾಸ್ಟಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತ ಪೋಸ್ಟ್ ಕೊಡ್ತಾವ್ರೆ. ಇಲ್ಲಿ ಒಲೆ ರೆಡಿ ಮಾಡಿದ್ದೀವಿ, ಎಲ್ಲ ಸೇರ್ಕೊಂಡು ಬೆಂಕಿ ಹಚ್ಚ ಬೆಂಕಿ ಹಚ್ಚ ಗರಿಗೆ ಕಲೆ ಬೆಂಕಿ ಹಚ್ಚಿಸು. ಲೇ ಬೇಕಪ್ಪ, ಫಸ್ಟು ಗರಿನ ಎಲ್ಲ ಕೊಟ್ಟು ಆಚೆ ಹಾಕ. ಇದೆಲ್ಲ ಒಳಗೆ ಮಾಡೋದು. ಸುಮ್ಮನೆ ಎಲ್ಲ ಒಳಗೆ ಕೊಡೋದು. ಜೋಶ್ ತನಿಕೋ. ಈಗ ಎಲ್ಲ ಗರಿ ಹಚ್ಚಿಸ, ಗರಿ ಹೇಳ್ತೀನಿ ಹಚ್ಚಿಸ್ಲಾ. ಒಳ್ಳೆ ಏನು ಕೆಲಸ ಮಾಡ್ತಾ ಇಲ್ಲ, ಬಂದ್ಬಿಟ್ಟು ಲಾಸ್ಟಲ್ಲಿ ಹಚ್ಚಿಸ. ಇವನು ಕಡ್ಡಿ ಗಿರಕ್ಕೆ ಬತ್ತಲ್ಲ ಬಡಿಯ ಅಂತ ತೀರೋ ಗಡ್ಡಿಯ. ಓಹ್ ಗಿರ್ಬಿಟ್ಟಕನು ಹಚ್ಚಿಸಕ್ಕೆ ಬತ್ತಲ್ಲ ಹೋಗತ್ತಾಗೆ. ನೋಡಿ ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಹಚ್ಚಿಸ್ತಾವ್ರೆ. ಹಿಂಗೆ ಹೋಗ್ತೀವಿ ಹೋಗತ್ತಾಗೆ. ಬಗ್ಸು ಹಂಗೆ ಬಗ್ಸು. ಗರಿ ತರ ಗರಿ ಬೇಕಂತ ಹೋಗಲ್ಲ ಹುಡುಗ. ಗರಿ ಬೇಕೇನು? ಬಂಗಾರದಿಂದ ತಗೊಂಡ್ರಿ ನಮ್ಮ ಪಾಪ ನಮ್ಮ ಹುಡುಗನ ಕೈಲಿ ಹತ್ತಿಸೋಕ್ಕಾಗಲಿಲ್ಲ. ಅದಕ್ಕೆ ನಾವು ಬೇರೆ ಒಲೆಯಲ್ಲಿ ಬೆಂಕಿನ ತಂದು ಈ ಒಲೆಗೆ ಪೆನಿಟ್ರೇಟ್ ಮಾಡ್ತಾ ಇದ್ದೀವಿ. ತುರ್ಕ ಹಿಂಗೆ ಮಾಡ್ಕೊ, ಕೆಳಿಕೆ ಅನ್ಕೋತದೆ. ಲೂಸ್ ಬಿಡು, ನೋಡು ಲೂಸ್ ಬಿಟ್ರೆ ಹತ್ಕೋತದೆ. ನೋಡ್ದಾ ಮಡಗಲ್ಲಿ ಫೈನಲಿ ಹತ್ತಿಸಿದ್ದೀವಿ. ನೋಡುವ ಹತ್ಕೊಳುತ್ತಾ ಇಲ್ವಾ ಪ್ರಾಪರ್ ಆಗಿ ಅಂತ. ಒಂದು ರೇಂಜಿಗೆ ಹಚ್ಚಿದ್ದೀವಿ. ದಗ 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 ಉರಿಯುತ್ತಿದೆ, ಬೆಂಕಿ ಉರಿಯುತ್ತಿದೆ. ಓ ಏನಾಕುಸಿ ಪರವಾಗಿಲ್ಲ, ನಾವು ಬೆಂಕಿ ಹೆಚ್ಚಿಸ್ತೀವಿ. ಆಯ್ತು. ಆಮೇಲೆ ಒಳ್ಳು ಬೇಯಿಸಲು ಸೇರಿರುವ ಜನ ಏನು ಹೇಳೋ ಗೊತ್ತಾ, ಇದು ಎಣ್ಣೆ ಅಂತೀವಿ. ಓಕೆನಾ? ಇದು ತಲೆಗೆ ಹಾಕೊಳ್ಳೋ ಎಣ್ಣೆ. ನೋಡಿ, ಇದು ಅಷ್ಟು ಗಂಟೆ ಕಷ್ಟಪಟ್ಟು ಹುರಿದ್ರಲ್ಲ ಹಳ್ಳು ಇದೆ. ಅದನ್ನ ತಗೊಂಡೋಗಿ ಕಾಯ್ತಾರ ಬಿಸಿನೀರಗಡೆ ಒಯ್ದುಬಿಟ್ರೆ ಎಣ್ಣೆ ಬಂದ್ಬಿಡ್ತದೆ. ಅದು ಇದು ನಮ್ದು ಹಳ್ಳು ಪಾಯಸ ಹಳ್ಳು ಬಿಟ್ಟೆ ಒಂದೇ ಕೈ ಹಾಕ್ಬಿಟ್ಟು ಈ ತೊಳೆಗೆ ಹಾಕ್ಬಿಟ್ರೆ ನಾವು ಹಾಕ್ಬಿಟ್ರೆ ಎಣ್ಣೆ ಬಂದ್ಬಿಡ್ತದೆ ಹಂಗೆ ಮೇಲೆ ಒಳಗಿಂದ. ಎಷ್ಟು ಅವರ್ ಕಾಯ್ಬೇಕು ಮಿನಿಮಮ್ ಇದು ಎಣ್ಣೆ ಬರಬೇಕು ಅಂದರೆ? 2 ಅವರ್ಗೆಲ್ಲ ಪಾಯಸ ಮಾಡ್ಬಿಟ್ಟವ್ರೆ. ಇಲ್ಲಿ ಪಾಯಸ, ಹಳ್ಳು ಪಾಯಸ ಹಳ್ಳು ಪಾಯಸ ಎತ್ತುದು, ಬಿಸಿ ನೀರಿಗೆ ಹಾಕುದು, ಬರ್ತದೆ ಬಿಸಿ ಬಿಸಿ ಎಣ್ಣೆ.
ಎಲ್ಲಿ ಗೊತ್ತಿಲ್ಲ ಬುಲ್ಡೆಗೆ. ಇದು ಇನ್ನೊಬ್ರದ್ದು ಸ್ವಲ್ಪ ಇದೆ. ಇಲ್ಲಿ ಬಿಸಿನೀರು ಕಾದಿದೆ, ನೀರು ಮಳ್ತಾ ಇದೆ. ಅಲ್ಲಿ ಒಳ್ಳೆ ರೆಡಿ ಇದೆ. ಎತ್ಬಿಟ್ಟು ಒಳಗಡೆ ಹಾಕ್ತಾ ಇರೋದು. ನೋಡಿ ಹಾಕೋ ವಿಧಾನ ಹೇಗಿರುತ್ತೆ ಅಂತೇಳಿ. ಫಸ್ಟ್ ದೃಷ್ಟಿ ತೆಗಿಬೇಕು. ಅವ್ರ ಕಣ್ಣು, ಇವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಕಂಡವ್ರ ಮನೆ ಕಣ್ಣು, ಪಕ್ಕದ ಮನೆ ಕಣ್ಣು, ಡೈಲಾಗರ್ ಕಣ್ಣು, ಎಲ್ಲಾರ ಕಣ್ಣು ಹೋಗ್ಬಿಡ್ಲಿ. ಥೂ ಥೂ ಥೂ. ದೃಷ್ಟಿ ತೆಗ್ದು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಟೈಮ್ 10 ಗಂಟೆ 15 ನಿಮಿಷ. ಹಳ್ಳನ್ನು ಬಿಸಿನೀರೊಳಗೆ ಹಾಕುತ್ತಿದ್ದಾರೆ. ಬರುವುದು ಎಷ್ಟು ಗಂಟೆ ಗೊತ್ತಿಲ್ಲ. ಎಷ್ಟೊಂದು 2-3 ಅವರ ಇರಲಿಲ್ಲ. ಹಳ್ಳ ಹಾಕ್ಸೈಟ್ಗೆ ಕುದಿ ಸ್ಟಾರ್ಟ್ ಆಗೋಗೋದೆ. ಈ ಎಣ್ಣೆ ಬಿಟ್ಕೊಂಡು ಹೆಂಗೆ ಬರ್ತದೆ? ಮೇಲೆ ತೇಲ್ತದ? ನೋಡಿ ಸ್ನೇಹಿತರೆ, ಇಲ್ಲಿ ಇದು ಕೊತ್ತ 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 ಅಂತ ಕುದೀತಾ ಇದೆ. ಇದು ನೀರಿನ ಅಂಶ ಎಲ್ಲ ಕರಗದ ಮೇಲೆ ಎಣ್ಣೆ ಮೇಲೆ ತೇಲುತ್ತಂತೆ. ಅದನ್ನು ಬೇರೆ ಪಾತ್ರೆಗೆ ಬಗ್ಗಿಸ್ಕೊತಾರೆ. ಅಲ್ಲಿಗಂಟ ನಾವು ಕಾಯೋಕ್ಕಾಗಲ್ಲ. ಟೈಮ್ 11:30 ಆಯಿತು. ನಾವು ಹೋಗಿ ಮಲಗುವ. ನಾಳೆ ಬೆಳಗ್ಗೆ ಹಿಂಗೆ ಇರ್ತದೆ. ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ. ಸರಿ ಪುಟ್ರಮ್ಮ, ಬಾಯ್, ಗುಡ್ ನೈಟ್. ನೋಡಿ ಸ್ನೇಹಿತರೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಬೇಯಿಸಿ ನಮ್ಮ ಅಜ್ಜಿದಿರು ಇಷ್ಟು ಒಂದು ತಪ್ಪಲೆ ಎಣ್ಣೆನ, ಹರಳೆಣ್ಣೆನ ತೆಗೆದಿದ್ದಾರೆ. ಇದೇ ಫೈನಲ್ ಔಟ್ಪುಟ್ಟು. ನೋಡಿದ್ರಾ ಎಷ್ಟು ಕಷ್ಟ ಎಣ್ಣೆ ತೆಗೆಯೋದು. ತಲೆಗೆ ಹಾಕೊಳ್ಳೋದು ಸುಲಭ, ಎಣ್ಣೆ ತೆಗೆಯೋದು ತುಂಬ ಕಷ್ಟ. ಬೆಳಗ್ಗೆ ಎದ್ದ ತಕ್ಷಣ ಹುಡುಗರು ಓದ್ಕೊತಾವ್ರೆ. ಓದ್ಕೊಳ್ರಪ್ಪ. ಏಯ್ ನಡಿ ಬೇಕಪ್ಪ, ನೀನು ನೋಡು ಓದ್ಕೊಳ್ಳೋದು ನೋಡು. ಓದ್ಕೊತಾರೆ ಮಕ್ಕ ನೋಡ್ತಾನೆ. I want to reach 1 million likes. So please, Sarapakara